ನಿನ್ನ ದೇಹದಲ್ಲಿ ಜೀವ ಇಲ್ದಿರ್ಬೇಕಾದ್ರೆ ಎಷ್ಟು ಒದ್ದಾಡ್ತೀಯ, ಎಷ್ಟು ಆತಂಕ ಪಡ್ತೀಯ ಅಂತ ನಾನು ಮತ್ತೆ ನೋಡ್ಬೇಕು. ಶಿವಾನಿ ಹೇಳು ಶಿವಾನಿ. ಶಿವಾನಿ ಎದ್ದೇಳು. ಶಿವಾನಿ ಕಾಣಿಸ್ತಾ ಇಲ್ಲಪ್ಪ. ಆತ್ಮದಿಂದ ಬೇರ್ಪಟ್ಟಿರುವ ದೇಹಕ್ಕೆ ಬೆಂಕಿ ಇಡುವ ಮಹಾಪಾತಕ ಕಾರ್ಯ ನಡೆಯುತ್ತಿದೆ. ದೇಹನ ಸುಟ್ಬಿಟ್ರೆ ಆತ್ಮ ದೇಹ ಸೇರೋದಕ್ಕಾಗಲ್ಲ. ಸರಸ ಸಲ್ಲಾಪ, ಶೃಂಗಾರ ನರ್ತನ, ಇದೆಲ್ಲ ಅವಳ ಸಾವಿನ ಅಂತಿಮ ಹಂತ. ಗುರುಗಳೇ, ನೀವು ಕಳಿಸಿದ ನೋಣ ನಾಗಿಣಿ ದೇಹದಿಂದ ಆತ್ಮ ಹೊರಗಡೆ ಹೋಗೋದು ನೋಡುತ್ತೆ ಅಂತ್ರಿ. ಅದು ಹೇಗೆ ಸಾಧ್ಯ? ಆತ್ಮ ಅಷ್ಟು ಸುಲಭವಾಗಿ ದೇಹ ಬಿಟ್ಟು ಆಚೆ ಹೋಗುವುದಿಲ್ಲ. ಹೋಗೋ ಹಾಗೆ ಮಾಡಬೇಕು. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ಚಂಚಲ ಚಿತ್ತಾಯೇ ನಮಃ. ಚಿತ್ತಾಕರ್ಷಣಂ. ಶಿವಾನಿ ಜಸ್ಟ್ ಮಿಸ್ಸು. ಸ್ವಲ್ಪ ಮಿಸ್ ಆಗಿದ್ರು ಬಿದೋಗ್ಬಿಡ್ತಾ ಇದ್ದಿಲ್ಲ ನೀನು. ನನ್ನ ಕಾಪಾಡೋದಕ್ಕೆ ನೀನಿದೆಯಲ್ಲ ತ್ರಿಶೂಲ್. ಗುರುಗಳೇ, ಏನ್ ನಡೀತಾ ಇದೆ ಇಲ್ಲಿ? ಜ್ವಾಲಮಾಲಿನ್ಯ ಪ್ರಭಾವದಿಂದ ನಾಗಿಣಿಯ ಮನಸ್ಸು ಚಂಚಲವಾಗುತ್ತಿದೆ. ಅವಳ ಮಾತುಗಳು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಆಗ್ತಾ ಹೋಗುತ್ತೆ. ಓಂ ಜ್ವಾಲಮಾಲಿನಿ ತಾಯೇ, ಚಂಚಲ ಚಿತ್ತ ಮಹಾ ತಾಯೇ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಶಿವಾನಿ. ನೀನು ಅಂದ್ರೆ ನನ್ನ ಪ್ರಾಣ. ಇವತ್ತು ನಿನಗೆ ಆಗ್ಲೇ ಜ್ಞಾನ ತಪ್ಪೋಗಿತ್ತಲ್ಲ, ನನಗೆ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಕೈಕಾಲೇ ಆಡ್ಲಿಲ್ಲ ಗೊತ್ತಾ. ಮತ್ತೆ ವಾಪಸ್ ನೀನು ಎಚ್ಚರ ಆದ್ಮೇಲೆ ನಾನು ಸರಿ ಹೋಗಿದ್ದು. ನಿನಗೇನಾದ್ರೂ ಅದನ್ನ ಸಹಿಸ್ಕೊಳಕ್ ಆಗಲ್ಲ ಶಿವಾನಿ. ನನ್ನ ಬದುಕಲ್ಲ, ಕನಸಲ್ಲಿ ಕೂಡ ಅಂತ ಕ್ಷಣ ಬರಬಾರ್ದು. ನಿನಗೇನೋ ಆಗ್ಬಿಡ್ತು ಅನ್ನೋ ಆತಂಕ ಇದೆಯಲ್ಲ, ಅದನ್ನ ಯೋಚನೆ ಮಾಡಿದ್ರೆ ಇವಾಗ್ಲೂ ಭಯ ಆಗತ್ತೆ. ಎಷ್ಟು ಭಯ ಆಗತ್ತೆ? ಎಷ್ಟು ಭಯ ಆಗತ್ತೆ ಅಂದ್ರೆ ಅದನ್ನ ಹೇಗೆ ಹೇಳೋದು ಶಿವಾನಿ? ಹೇಳಕ್ಕಾಗಲ್ಲ ಅಂದ್ರೆ ಮಾಡಿ ತೋರ್ಸು. ಏನ್ ಶಿವಾನಿ ನೀನು, ಏನೇನೋ ಆಸೆಗಳು ನಿಂದು. ಅದ್ರಲ್ಲಾಗೋ ಒದ್ದಾಟ ಸಂಕಟ ಇದೆಯಲ್ಲ, ಮಾತಾಡಕ್ಕಲ್ಲ, ಯೋಚನೆ ಮಾಡೋದಕ್ಕೂ ತುಂಬಾ ಹಿಂಸೆ ಕೊಡುತ್ತೆ. ನೀನ್ ಅದನ್ನ ಆಕ್ಟ್ ಮಾಡಿ ತೋರಿಸು ಅಂತೀಯಲ್ಲ. ನನ್ನ ಪ್ರೀತಿನ ನಾನು ಇನ್ನೇನು ಕಳ್ಕೊಂಡ್ಬಿಡ್ತೀನಿ ಅಂತ ಯೋಚನೆ ಮಾಡೋದ್ರಲ್ಲೂ ಎಷ್ಟು ಒದ್ದಾಟ, ಎಷ್ಟು ಸಂಕಟ ಇದೆ ನನಗೆ ಗೊತ್ತು. ಅದಕ್ಕಿಂತ ಸಾವೇ ಎಷ್ಟೋ ಬೆಟರ್ ಅಂತ ಅನ್ಸ್ಬಿಡತ್ತೆ ಅಂತ ಹೋಗುದು. ಓಂ ಜ್ವಾಲಮಾಲಿನಿ ತಾಯೇ, ಚಂಚಲ ಚಿತ್ತ ಮಹಾ ತಾಯೇ, ಅವಳ ಮನಸ್ಸನ್ನು ಚಂಚಲಗೊಳಿಸು. ಈ ನಿನ್ನ ಭಕ್ತರ ಗೆಲುವಿಗೆ ಹರಸು. ಇನ್ನೊಂದ್ಸರಿ ನೀನು ನನಗೆ ಆ ಥರ ಎಲ್ಲ ಕೇಳಬೇಡ. ಆ ಥರ ಹುಚ್ಚುಚ್ಚಂಗೆ ನಾನು ಏನೇನೋ ಮಾಡೋದಿಲ್ಲ, ಆಯ್ತಾ? ಸರಿ, ಇವಾಗ ನಾನು ನಿನಗೆ ಬಿಸಿ ಬಿಸಿಯಾಗಿ ಹಾಲು ತಗೊಂಬರ್ತೀನಿ, ಓಕೆನಾ? ಈ ಲೋಕದವರ ಅನ್ನ ಸಾಂಬಾರು ತಿಂದು ನಿನ್ನ ಬುದ್ಧಿನೂ ಹಂಗೆ ಆಗ್ಬಿಟ್ಟಿದೆ. ನಿಮ್ಮ ಲೋಕದ ಹಾಲು ತಗೊಂಬರ್ತೀನಿ, ಓಕೆನಾ? ಹಾಲು ಕುಡಿ, ನಿನ್ನ ಮನಸ್ಸು ತಿಳಿಯಾಗತ್ತೆ, ನಿನ್ನ ಯೋಚನೆ ಫುಲ್ಲು ಕ್ಲಿಯರ್ ಆಗತ್ತೆ. ಓಕೆ, ಐ ವಿಲ್ ಗೋ ಗೆಟ್ ದ ಮಿಲ್ಕ್. ಓಂ ಜ್ವಾಲಮಾಲಿನ್ಯೇ ನಮಃ. ಓಂ ಚಂಚಲ ಚಿತ್ತಾಯೇ ನಮಃ. ರುಂಡಮಾಲಿನ್ಯೇ ನಮಃ. ಚಿತ್ತಾಕಾಶನಂ ಕೃಷ್ಯೇ ಸ್ವಾಹ. ನನಗೇನೋ ಆಗೇ ಹೋಯ್ತು, ನಾನು ಸತ್ತೇ ಹೋದೆ ಅಂತ ನೀನು ಅತ್ತೆ ತುಂಬ ಆತಂಕದಲ್ಲಿದ್ದೆ ಅಂತ ಹೇಳಿದ್ಯಲ್ಲ. ಛೇ, ನನಗದನ್ನು ನೋಡೋಕ್ಕೆ ಆಗಲಿಲ್ವಲ್ಲ ತ್ರಿಶೂಲ್. ಯಾಕೆ ಆ ಸನ್ನಿವೇಶನ ಮತ್ತೆ ಸೃಷ್ಟಿ ಮಾಡಬಾರ್ದು? ನಿನ್ನ ದೇಹದಿಂದ ಆತ್ಮನ ಆಚೆ ಕಳಿಸಿ ನಿನ್ನ ದೇಹದಲ್ಲಿ ಜೀವ ಇಲ್ದಿರ್ಬೇಕಾದ್ರೆ ನೀನು ಎಷ್ಟು ಒದ್ದಾಡ್ತೀಯ, ಎಷ್ಟು ಆತಂಕ ಪಡ್ತೀಯ ಅಂತ ನಾನು ನೋಡ್ಬೇಕಲ್ಲ. ಅದರಿಂದ ನಿನ್ನ ಪ್ರೀತಿ ಆಳ ನನಗೆ ಅರ್ಥ ಆಗುತ್ತೆ. ಹೆಣ್ಣಿಗೆ ಚಂಚಲತೆ ಸಹಜ ಗುಣ.
ಜ್ವಾಲಮಾಲಿನಿಯ ತಮೋಗುಣ ಸೇರಿದಾಗ ನಾಗಿನಿ ಎಲ್ಲವನ್ನೂ ಮರೆತು ಬಿಡುತ್ತಾಳೆ. ಅದೇ ಸರಿ, ಈಗಿಂದೀಗ್ಲೇ ನಿನ್ನ ದೇಹದಿಂದ ಆತ್ಮನ ಆಚೆ ಕಳಿಸ್ತೀನಿ. ಆಗ ನಾನು ಸತ್ತೇ ಹೋದೆ ಅಂತ ನೀನು ಎಷ್ಟು ಒದ್ದಾಡ್ತೀಯ, ನಾನು ಅದನ್ನೀಗ ನೋಡ್ಬೇಕು. ಬೇಡ, ತಪ್ಪು ತಪ್ಪು ಮಾಡ್ತಿದ್ದೀಯ ನಾಗಿಣಿ. ಸಾವಿರ ತಪ್ಪುಗಳನ್ನು ಮಾಡಿದರೂ ಬದುಕು ಮುಂದಿರುತ್ತೆ. ಆದರೆ ಸಾವಿರ ತಪ್ಪನ್ನ ಮಾಡಿದರೆ ಬದುಕು ಮುಗಿದೇ ಹೋಗಿರುತ್ತೆ. ಎಚ್ಚರ ತಪ್ಪಬೇಡ. ನಿನ್ನ ಮೇಲೆ ಕ್ಷುದ್ರ ಶಕ್ತಿಯ ಪ್ರಯೋಗವಾಗಿದೆ. ಬೇಡ, ಮೈ ಮರೆಯಬೇಡ, ಜವಾಬ್ದಾರಿಯನ್ನು ಮರೆಯಬೇಡ. ಬ್ರಹ್ಮಾಂಡದು ಯಾಲೆ ಆಡೋ ಉದ್ದೇಶ್ವರ ಬ್ರಹ್ಮರಾಸುರನಿಂದ ನಿನ್ನ ಭಕ್ತಿಯನ್ನು ಕಾಪಾಡೆಯ ಕಾಪಾಡೆಯ ಹೇ ಭೋಲೆನಾಥ. ಪರಮೇಶ್ವರ, ನನ್ನ ದೇಹದಿಂದ ಆತ್ಮ ಬೇರೆ ಆಗೋ ಹಾಗೆ ಮಾಡುತ್ತಾಳೆ. ಆತ್ಮ ಆಚೆ ಬಂತು. ಅಯ್ಯೋ, ಬದುಕು ಹುಡುಗಾಟವಲ್ಲ, ಬದುಕು ಹುಡುಕಾಟ. ಇಹದ ತುಚ್ಛ ವ್ಯಾಮೋಹಕ್ಕೆ ತನ್ನ ಬದುಕನ್ನೇ ಕಳೆದುಕೊಂಡಳೆ ನಾಗಿಣಿ. ಅಯ್ಯೋ ದುರ್ವಿಧಿಯೇ. ಭ್ರಮರಾಸುರ, ಬಾ. ಬಂದ್ಯ ಭ್ರಮರಾಸುರ. ನಾಗಿನಿ ಆತ್ಮ ದೇಹ ಬಿಟ್ಟದ್ದು ನನಗೆ ಮಾಯಾ ದರ್ಪಣದಲ್ಲಿ ಗೋಚರಿಸಿತು. ಇನ್ನು ಉಳಿದಿರುವುದೇ ಮುಖ್ಯವಾದ ಕೆಲಸ. ಆತ್ಮ ನಿರ್ಬಂಧ ದ್ರವ್ಯವನ್ನ ಅವಳ ದೇಹಕ್ಕೆ ಸೇರಿಸುವುದು. ಓಂ ಜ್ವಾಲಮಾಲಿನಿ ತಾಯಿ, ಆತ್ಮ ನಿರ್ಬಂಧ ದ್ರವ್ಯವನ್ನು ದಯಪಾಲಿಸು. ಭ್ರಮರಾಸುರ, ಆತ್ಮ ನಿರ್ಬಂಧ ದ್ರವ್ಯವನ್ನು ಹೀರೋ. ನಾಗಿನಿ ಆತ್ಮ ಅವಳ ದೇಹ ಸೇರುವುದಕ್ಕೆ ಮುಂಚೆ ಇದನ್ನು ಅವಳ ದೇಹಕ್ಕೆ ಸೇರಿಸು. ಹೊರಡು. ಎಸ್ ಮಿಸಸ್ ಶಿವಾನಿ ತ್ರಿಶೂಲ್ ಅವರೇ, ಬಿಸಿ ಬಿಸಿ ಹಾಲು ರೆಡಿಯಾಗಿದೆ. ಮಲಗಿದ್ದೀರಾ? ಓಕೆ, ಹಾಲು ಕುಡಿರಿ, ಆಮೇಲೆ ನಿಮ್ಮ ನಿದ್ದೆಯನ್ನು ಕಂಟಿನ್ಯೂ ಮಾಡ್ಬೋದು. ದಯವಿಟ್ಟು ಹಾಲು ಸ್ವೀಕರಿಸಿ ಕುಡಿದು ಬಿಟ್ರೆ ಇಬ್ರು ಒಳಗೆ ಹೋಗ್ಬೋದು. ನಿದ್ದೆ ಮಾಡಿಬಿಟ್ಟಿದ್ಯಾ ಶಿವಾನಿ? ಶಿವಾನಿ ಎದ್ದೇಳು, ಹಾಲು ಕುಡಿ, ಆಮೇಲೆ ಒಳಗೆ ಹೋಗಿ ಮಲ್ಕೊಳ್ಳುವಂತೆ. ಶಿವಾನಿ, ಶಿವಾನಿ ಎದ್ದೇಳು. ಶಿವಾನಿ, ಶಿವಾನಿ. ಅಯ್ಯೋ, ಇದೇನಿದು ಮತ್ತೆ ಹಂಗೆ ಆಗ್ತಾ ಇದೆಯಲ್ಲ, ಏನ್ ಮಾಡೋದು? ಎದೆ ಬರ್ತಾ ಆಡ್ತಲ್ವಲ್ಲ? ಅಯ್ಯೋ, ಇದೇನಿದು ಇವಾಗ್ಲೂ ಎದಳ್ತಲ್ವಲ್ಲ? ನನ್ನ ಜೀವಾತ್ಮ ಇಲ್ಲಿದೆ. ಆತ್ಮ ಇಲ್ಲಿರುವಾಗ ಅದು ಬರೀ ದೇಹ ಅಷ್ಟೇ ತ್ರಿಶೂಲ್. ಇದ್ದಕ್ಕಿದ್ದಾಗೆ ಒಳಗೋಗಿ ಬರೋಷ್ಟಲ್ಲಿ ಏನಾಗೋಯ್ತು ಇವಳಿಗೆ?
ಶಿವಾನಿ ಹೇಳು ಶಿವಾನಿ. ಶಿವಾನಿ ಪ್ಲೀಸ್ ಹೀಗೆ ಮಾಡಬೇಡ. ನಿನಗೆ ಪ್ರಜ್ಞೆ ತಪ್ಪಿದ್ದೋದಾಗ ನಾನು ಹೇಳಿದ್ನಲ್ಲ, ನನಗೆ ಜೀವನೇ ಬಾಯಿ ಬಂದ್ಬಿಟ್ಟಿತ್ತು ಅಂತ. ನೀನು ಮತ್ತೆ ಈ ಥರ ಮಾಡಿದ್ರೆ ನನ್ನ ಪ್ರಾಣ ಇರೋದಿಲ್ಲ ಶಿವಾನಿ. ನನ್ನ ಉಸಿರು ನಿಂತೋಗತ್ತೆ. ಏನ್ ಪ್ರೀತಿ, ಏನ್ ಸಂಕಟ, ಇದನ್ನ ನಾನು ನೋಡ್ಬೇಕಾಗಿತ್ತು ತ್ರಿಶೂಲ್. ನೋಡ್ತಾ ಇದ್ದೇನೆ ನಿನ್ನ ಪ್ರೀತಿ ನನಗೆ ಅರ್ಥ ಆಗ್ತಾ ಇದೆ ತ್ರಿಶೂಲ್. ಈ ಶಿವಾನಿ ಪ್ರೀತಿಗಿಂತ ಆದಿಶೇಷನ್ ಪ್ರೀತಿಗೆ ತೂಕ ಜಾಸ್ತಿ. ಈಗ ನನಗದು ಅರ್ಥ ಆಗ್ತಿದೆ. ನಾನು ದೇಹ ಬಿಟ್ಟು ಬರ್ದೇ ಇದ್ದಿದ್ರೆ ನಿನ್ನ ಈ ಪ್ರೀತಿ ಆಳನ ನಾನು ನೋಡಕ್ ಆಗ್ತಿರ್ಲಿಲ್ಲ. ಅಳು ಆದಿಶೇಷ, ಅಳು ನಾಗಲೋಕದ ರಾಜ. ಈ ಅಳು ನಾಗರಾಣಿಗೆ ಮಾತ್ರ ಸ್ವಂತ ಅಂತ. ಶಿವಾನಿ ನೀನು ಈ ಥರ ಮಲ್ಕೊಂಡಿರೋದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓ ನಾಗಾತ್ಮವೇ, ನಿನ್ನ ಚಂಚಲತೆಯೇ ನನ್ನ ಪಾಲಿಗೆ ವರದಾನ. ಅದರಿಂದ ನಾಗಮಣಿಯ ಕಡೆಗೆ ನನ್ನ ಪಯಣ. ಗುರುಗಳೇ, ಅವಳ ದೇಹ ಮತ್ತೆ ಆತ್ಮ ಬೇರೆ ಆಯ್ತು ಅಂತ ಹೇಳಿದ್ರಿ, ಅವಳ ದೇಹ ಮಾತ್ರ ಕಾಣಿಸ್ತಾ ಇದೆ. ಮುಂದೆ ನಾವೇನ್ ಮಾಡೋದು? ನಾನು ಕಳಿಸಿರುವ ಭ್ರಮರಾಸುರ ಆತ್ಮ ನಿರ್ಬಂಧ ದ್ರವ್ಯವನ್ನು ಅವಳ ದೇಹಕ್ಕೆ ಸೇರಿಸಿ ಬಿಟ್ಟರೆ ಅವಳ ದೇಹಕ್ಕೆ ಆತ್ಮ ಸೇರೋಕೆ ಸಾಧ್ಯವೇ ಇಲ್ಲ. ಗುರುಗಳೇ, ಆ ರಾಕ್ಷಸ ನೋಡ ಅಲ್ಲಿ ಹೋಗೋದ್ರೊಳಗಡೆ ಅವಳ ದೇಹಕ್ಕೆ ಆತ್ಮ ಸೇರ್ಬಿಟ್ರೆ? ಸಾಧ್ಯವಿಲ್ಲ ಭೂಪತಿ. ಭ್ರಮರಾಸುರ ಗಾಳಿ ಅಗ್ನಿ ಬೆಳಕಿಗಿಂತ ವೇಗದವನು. ತಾಯಿ ಜ್ವಾಲಮಾಲಿನಿ ಭ್ರಮರಾಸುರ ಅವಳ ದೇಹಕ್ಕೆ ಆತ್ಮ ನಿರ್ಬಂಧ ದ್ರವ್ಯವನ್ನು ಸೇರಿಸುವವರೆಗೂ ಅವಳ ಮನಸ್ಸನ್ನು ಚಂಚಲಗೊಳಿಸುತ್ತಿರೋ. ಏನ್ ಮಾಡಿದ್ರು ಎದ್ದೇಳ್ತಾನೆ ಶಿವಾನಿ. ಶಿವಾನಿ ಪ್ಲೀಸ್ ಪ್ಲೀಸ್ ಎದ್ದೇಳು ಶಿವಾನಿ. ನಂಬಕ್ಕಾಗ್ತಲ್ಲ, ಏನಾಗ್ತದೆ ನಾನು ನಂಬಕ್ಕಾಗ್ತಲ್ಲ. ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ಅಮ್ಮ, ಅಜ್ಜಿ, ಮಾವ, ಇಲ್ಲಿ ಬನ್ನಿ. ಇಲ್ಲಿ ಶಿವಾನಿ ಎಷ್ಟು ಎಬ್ಸಿದ್ರು ಹೇಳ್ತಾ ಇಲ್ಲ. ಅಮ್ಮ, ಅಯ್ಯಯ್ಯೋ, ಇವ್ನು ಎಲ್ರನ್ನೂ ಕರಿತಾ ಇದ್ದಾನಲ್ಲ. ಎಲ್ರು ಬಂದ್ಬಿಟ್ರೆ ನನ್ನ ದೇಹದಲ್ಲಿ ಪ್ರಾಣ ಇಲ್ಲ ಅಂತ ಗೊತ್ತಾದ್ರೆ ಇನ್ನೇನದು ತೊಂದರೆ ಆಗ್ಬಿಡುತ್ತೆ. ಹೀಗೆ ಮಾಡಬೇಡ. ಎದ್ದೇಳು ನನ್ನ ಪುಟ್ಟ ಅಲ್ಲ. ಎದ್ದೇಳು ಶಿವಾನಿ ಪ್ಲೀಸ್. ಅವರೆಲ್ಲ ಬಂದು ನೋಡಿದ್ರೆ ನಿನಗೇನಾಗಿದೆ ಅಂತ ಗೊತ್ತಾಗತ್ತೆ. ಒಂದು ನಿಮಿಷ ಬರ್ತೀನಿ. ಶಿವಾನಿಗೆ ಕಚ್ಚಕ್ ಬರ್ತೀಯಾ? ಶಿವಾನಿ ಒಂದು ನಿಮಿಷ ಬಂದೆ. ಅಪ್ಪ, ನಂಗೆ ಗೊತ್ತು ತ್ರಿಶೂಲ್, ಇನ್ನು ಪ್ರೀತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಅದನ್ನ ನನ್ನ ಕಣ್ಣಾರೆ ನೋಡೋ ಆಸೆ. ಬೇಡ ತ್ರಿಶೂಲ್, ಇನ್ಯಾವತ್ತೂ ನಾನು ಕೆಲಸ ಮಾಡೋದಿಲ್ಲ. ನೀನ್ ಹೋಗಿ ಎಲ್ಲರೂ ಕರ್ಕೊಂಡು ಬರೋ ಹೊತ್ತಿಗೆ ನನ್ನ ದೇಹದಲ್ಲಿ ಆತ್ಮ ಇಲ್ಲದೆ ಇದ್ರೆ ಎಲ್ಲರೂ ಸುಮ್ಮನೆ ಗಾಬರಿ ಆಗ್ಬಿಡ್ತಾರೆ. ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಏಳು ಭ್ರಮರಾಸುರ, ಏಳು, ಕಾರ್ಯವನ್ನು ಪೂರ್ಣಗೊಳಿಸು. ಏಳು. ಅವ್ರು ಬರೋದ್ರೊಳಗೆ ನನ್ನ ದೇಹ ಎದ್ದು ಕೂತ್ಕೊಂಡ್ ಬಿಡ್ಬೇಕು. ಏಳು ಭ್ರಮರಾಸುರ, ಏಳು. ನನ್ನ ಆತ್ಮನ ನನ್ನ ದೇಹಕ್ಕೆ ಸೇರಿಸ್ಬಿಡ್ಬೇಕು. ಓಂ ಭ್ರಮರಾಸುರಾಯ ನಮಃ. ಓಂ ಭೃಂಗರಾಜಾಯ ನಮಃ. ಗೆದ್ದು ಬಿಟ್ಟೆ ಬ್ರಹ್ಮರಾಸುರ, ನನ್ನನ್ನು ಗೆಲ್ಲಿಸಿ ಬಿಟ್ಟೆ.
ನಾಗಿಣಿ, ಇನ್ನು ನಿನ್ನ ಅಂತ್ಯ. ಪರಮೇಶ್ವರ, ನನ್ನ ದೇಹನ ಸೇರೋ ಹಾಗೆ ಮಾಡಿ. ಅಯ್ಯೋ ಪರಮೇಶ್ವರ, ನನ್ನ ದೇಹದೊಳಗೆ ನನಗೆ ಯಾಕೆ ಸೇರೋಕ್ಕಾಗ್ತಿಲ್ಲ? ಆಗಲ್ಲ, ದೇಹದೊಳಗೆ ಆತ್ಮ ಸೇರೋದಕ್ಕೆ ಆಗಲ್ಲ ನಾಗಿಣಿ. ಯಾಕಂದ್ರೆ ನಿನ್ನ ದೇಹವನ್ನು ನಿರ್ಬಂಧಿಸಲಾಗಿದೆ. ಭೋಲೆನಾಥ, ಓಂಕಾರೇಶ್ವರ, ಏನಿದು ಘೋರ? ನಿನ್ನ ಭಕ್ತ ಇದು ಚಂಚಲ ಚಿತ್ತ ನಿಜ. ಆದರೆ ನೀನು ಪ್ರಜ್ಞನಲ್ಲವೇ? ದಯಮಾಡಿ ಅವಳ ತಪ್ಪನ್ನು ಮನ್ನಿಸಲಾರೆಯ ಮಹೇಶ್ವರ. ಆತ್ಮ ನಿರ್ಬಂಧ ದ್ರವ್ಯ ಸೇರಿದ ಅವಳ ದೇಹಕ್ಕೆ ಆತ್ಮ ಪ್ರವೇಶ ನಿಷಿದ್ಧವಾಗಿದೆ. ಪ್ರಪಂಚವನ್ನೇ ಚಂಡಾಡು ಮಹಾ ಪ್ರಚಂಡ ನೀನು. ಮನಸ್ಸು ಮಾಡು ಮಹೇಶ್ವರ, ಅವಳ ದೇಹ ಸೇರಿರುವ ಕ್ಷುದ್ರ ದ್ರವ್ಯವನ್ನ ನಾಶ ಮಾಡು. ಅವಳ ದೇಹದೊಳಕ್ಕೆ ಆ ಆತ್ಮಕ್ಕೆ ಜಾಗ ಕೊಡು. ಅಯ್ಯೋ ಅಯ್ಯೋ ಅಯ್ಯೋ, ಕೈ ಚೆಲ್ಲಿದೆಯ ಜಗದೀಶ್ವರ. ಇದರಿಂದ ನೀನು ಕಾವಲಿರುವ ನಾಗಲೋಕದ ಅವನತಿಯಾಗುತ್ತದೆ. ಕಾಲಭೈರವ, ಅಯ್ಯೋ. ಜ್ವಾಲಮಾಲಿನಿ ತಾಯಿ, ಈ ಭಕ್ತನ ಕೋಟಿ ಪ್ರಣಾಮಗಳು ನಿನಗೆ. ನಿನ್ನ ಭಕ್ತನ ಅಭೀಷ್ಟ ಸಿದ್ಧಿಸಲೆಂದು ನನಗೆ ಹರಿಸಿಬಿಟ್ಟೆ ತಾಯೇ, ನನಗೆ ಹರಿಸಿಬಿಟ್ಟೆ. ಯಾಕೆ ಹೀಗಾಗ್ತಿದೆ? ಪರಮೇಶ್ವರ, ನನ್ನ ದೇಹಕ್ಕೆ ಸೇರೋಕೆ ಯಾಕೆ ಆಗ್ತಿಲ್ಲ ನನಗೆ? ಯಾಕೆ ಕಾಯ ಪ್ರವೇಶ ಮಂತ್ರ ನನಗೆ ನೆನಪಾಗ್ತಿಲ್ವಲ್ಲ? ಆಗಲ್ಲ, ನಾನು ದೇಹ ತ್ಯಾಗ ಮಾಡಿ ಈಚೆ ಬಂದು ಎಷ್ಟೋ ಸಲ ಮತ್ತೆ ದೇಹ ಸೇರಿದ್ದೀನಿ. ಯಾವತ್ತೂ ಆಗದ ಸಮಸ್ಯೆ ಯಾಕಾಗ್ತಾ ಇದೆ ಭಗವಂತ? ನಿನ್ನಿಂದ ಏನೇ ಲೋಪ ಆಗಿದ್ರು ಮನ್ನಿಸು ಮಹೇಶ್ವರ. ದಯವಿಟ್ಟು ಈ ಆತ್ಮ ದೇಹ ಸೇರೋಕೆ ಬಿಡು. ಪರಮೇಶ್ವರ, ಯಾಕೆಂತ ಪರೀಕ್ಷೆ? ಮನೆಯವರೆಲ್ಲ ಬಂದು ನೋಡಿದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ದೇವ. ಇಷ್ಟಕ್ಕೂ ಯಾಕೆ ತಡೆ ಆಗ್ತಿದೆ? ಯಾರಿಂದ ಈ ತೊಂದರೆ ಆಗ್ತಾ ಇದೆ? ತ್ರಿಶೂಲ್ ಬೇರೆ ಎಲ್ಲರೂ ಕರ್ಕೊಂಡ್ ಬರಕ್ ಹೋಗಿದ್ದಾನೆ. ಅವ್ರು ಬಂದ್ರೆ ಏನ್ ಮಾಡ್ಲಿ ನಾನು? ತ್ರಿಶೂಲ್, ಯಾಕೆ ಓಡ್ ಬರ್ತಾ ಇದೆ? ಏನಾಯ್ತು? ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ನನ್ನ ಜೊತೆ ಮಾತಾಡ್ತಾ ಇಲ್ಲ. ಅವಳು ಏನಾಯ್ತು ನೋಡ್ ಬನ್ನಿ. ಏನೋ ಕೀಟ್ಲೆ ಮಾಡಿರ್ತೀಯ, ಅದಕ್ಕೆ ಅವ್ಳು ಸಿಟ್ ಮಾಡ್ಕೊಂಡಿರ್ತಾಳೆ. ಅದನ್ನ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಿದ್ಯಾ? ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳಮ್ಮ, ಅವಳಿಗೆ ಏನಾಗ್ತದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನ ನೋಡಿ ಬನ್ನಿ ಅಂತ ಕರೆದಿದ್ದು. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ವಾ? ನೀನ್ ಹೇಳ್ತಾ ಇರೋದು ಅರ್ಥ ಆಗ್ತದೆ. ಶಿವಾನಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂದ್ರೆ ಏನು ಅರ್ಥ? ಏನಾಗಿದೆ ಅವಳಿಗೆ? ಅಪ್ಪ, ನಾನು ತಮಾಷೆ ಮಾಡ್ತಾ ಇಲ್ಲಪ್ಪ. ನೀವು ಬನ್ನಿ ಅಲ್ಲ, ಒಂದ್ಸಲ ನೋಡಿ ಬನ್ನಿ. ಬನ್ನಿ ಎಲ್ಲ, ನಾನೇನೋ ತಮಾಷೆ ಮಾಡ್ತಾ ಇಲ್ಲ. ನೋಡಿ ಬನ್ನಿ, ಇಲ್ಲಿ ಹೆಂಗ್ ಮಲಗಿದಾಳೆ. ಇಲ್ಲಿ ನೋಡಿ ಅಮ್ಮ, ನೋಡಿ ಅಮ್ಮ, ಇಲ್ಲಿ ಅಮ್ಮ ನೋಡಿ, ಇಲ್ಲಿ ಅಪ್ಪ ನೋಡಪ್ಪ, ಇಲ್ಲಿ ಶಿವಾನಿ. ಶಿವನೇ, ಕಣ್ಬಿಡಮ್ಮ, ಮಾತಾಡು ಶಿವಾನಿ. ಹೋಗಿ ನೀರ್ ತಗೋಬರೋ. ಹೋಗು. ಶಿವನೇ, ಏನಾಯ್ತಮ್ಮ? ಶಿವನೇ, ಏನಾಗಿದೆಯಮ್ಮ? ಶಿವನಿಗೆ ಯಾಕೆ ಎದ್ದೇಳ್ತಾ ಇಲ್ಲ? ಏನು ಆಗಿರಲ್ಲ, ಸಮಾಧಾನ ಮಾಡ್ಕೊ. ಅಮ್ಮ, ನಾನು ಇಲ್ಲಿದ್ದೀನಮ್ಮ. ತ್ರಿಶೂಲ್ಗೆ ತಮಾಷೆ ಮಾಡಕ್ ಹೋಗಿ ಹೀಗಾಗ್ಬಿಡ್ತು. ಏನ್ ಮಾಡ್ಲಿ ನಾನು? ಗೊತ್ತಾಗ್ತಿಲ್ವಲ್ಲ. ಶಿವನೇ, ಕಣ್ಬಿಡಮ್ಮ, ಮಾತಾಡು ಶಿವನೇ.
ಯಾಕೋ ನಂದೀಶ ನಿನ್ ಮುಖ ನೋಡಿದ್ರೆ ಶಿವಾನಿ ಪ್ರಾಣ ಹೋಗಿದೆ ಅನ್ನೋ ತರ ಇದೆ.